ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈಗ ಈ ಹಿನ್ನೆಲೆ ಒಳಗೆ ಈ ಎಲ್ಲ ಒಂದು ಓಲೈಸ್ಕೊಳ್ಳೋ ಪದ್ಧತಿ ಶುರು ಮಾಡ್ಬಿಟ್ರಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಜೆಡಿಎಸ್ ನ ರಾಜಕಾರಣ. ಈ ರಾಜಕಾರಣದಲ್ಲಿ ಕಳೆದ 50 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಎಲ್ಲ. ಇತ್ತೀಚಿನ ರಾಜಕಾರಣ ಬೆಳವಣಿಗೆ ಆಗಿದೆ. ಈ ಕಾಂಗ್ರೆಸ್ನವರು ಇದನ್ನ ಓಲೈಕೆ ಮಾಡೋ ರಾಜಕಾರಣ ಶುರು ಮಾಡಿದ್ರೆ ಒಂದು ಈ ನಮ್ಮ ಭಾಗಕ್ಕೆ ಅದನ್ನ ಹೇಳಿದೆ. ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನ ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ. ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದರಲ್ಲಿ ಇದು ನೋಡಿದಾಗ ಏನ್ ಅನ್ನಿಸ್ತದೆ ನಿಮಗೆ? ನೀವ್ ಹೇಳಬೇಕು, ನಾನ್ ಹೇಳೋದಲ್ಲ, ಇದು ಜನ ಮಾತಾಡ್ತಾರೆ. ಈಗ ಯಾರು ಅಲ್ಲಿ ಈಗ ಒಂದ್ ನಿಮಿಷ ಏಕಾಏಕಿ ಕಲ್ ತೂರಾಟ ಪ್ರಾರಂಭ ಆಯ್ತು ಅಂತಿರಲ್ಲ. ಮೊದಲನೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ ತೂರಾಟ ನಡೀತು. ಎಲ್ಲಿತ್ತು ಕಲ್ಲಲ್ಲಿ? ರಸ್ತೆ ಒಳಗೆ ಕಲ್ಲಿತ್ತ? ಹೈವೇ ಅಲ್ಲೇನೋ ಜಲ್ಲಿಗಿಲ್ಲಿ ಹಾಕಿದಾರೆ ರಸ್ತೆನಲ್ಲಿ. ಎಲ್ಲಿಂದ ಬಂತು ಕಲ್ಲು? ಎಲ್ಲಿಂದ ಬಂತು ತಲ್ವಾರು? ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು? ಈ 10 ನಿಮಿಷದಲ್ಲಿ ರೆಡಿ ಆಯ್ತಾ ಅದು? ಆಸಿಡ್ ಬಾಟ್ಲುಗಳು ಎಲ್ಲ 10 ನಿಮಿಷದಲ್ಲಿ ರೆಡಿ ಆಯ್ತಾ? ಇದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ? ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯ್ತು ಅಂತ ಹೇಳಲ್ಲ ನಾನು. ಈಗ ಮುಸಲ್ಮಾನ್ ಅಂಗಡಿಗಳನ್ನ ಸುಟ್ಟಿದ್ದಾರೆ, ಅವರ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನು ಸುಟ್ಟಿದ್ದಾರೆ. ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ, ಇವ್ರದ್ದು ಸುಟ್ಟಿದ್ದಾರೆ. ಎರಡು ತರ ಆಯ್ತು. ಇದಕ್ಕೆ ಕಾರಣ ಯಾರು? ಸರ್ಕಾರದ ವೈಫಲ್ಯ. ಇಲ್ಲಿ ಈಗ ಗಲಾಟೆಯಾಗಿ ಬೆಂಕಿ ಹಚ್ಚಿ ಎಲ್ಲ ಮುಗಿದ ಮೇಲೆ ಈಗ 50 ಜನ ಅರೆಸ್ಟ್ ಮಾಡ್ತೀವಿ, 54 ಜನ ಅರೆಸ್ಟ್ ಮಾಡ್ತೀವಿ ಅಂತ ಹೊರಟ್ರೆ ಹೋಮ್ ಮಿನಿಸ್ಟ್ರಿ ಈಗ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೊತ್ತಾಯ್ತು ಆದ್ಮೇಲೆ ಗೊತ್ತಾಯ್ತು. ನಿನ್ನೆ ರಾತ್ರಿನೇ ನಾನು ಯಾವಾಗ ನನ್ನ ವಿಷಯ ಬಂದಿದೆಯಣ್ಣ, ನಿನ್ನೆ ರಾತ್ರಿ ನಾನು ಮೊನ್ನೆ ರಾತ್ರಿನೇ ಹೇಳಿದ್ನಲ್ಲ ಬರ್ತೀನಿ ಇಲ್ಲಿಗೆ ಅಂತೇಳಿ. ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತೇಳಿ ಬಹುಶಃ ನಿನ್ನೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬಂದು ಹೋಗಿದ್ದಾರೆ. ಇದೆಲ್ಲ ಆದ್ಮೇಲೆ ಮತ್ತೆ ಇವ್ರು ಮಾಡ್ಕೊಂಡಿರೋ ತಪ್ಪು ಅರಿವಾಗಿದೆಯಲ್ಲ, ಅದು ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲ ನಾವು ಆಕ್ಷನ್ ತಗೊಂಡಿದ್ದೀವಿ. ಈಗ ನಾವೀಗ ನಿಮ್ ಮುಂದೆ ಇವತ್ತು ಇವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಕ್ ಹೊರಡ್ತೀವಿ ಅನ್ನೋದು ಗೊತ್ತವರಿಗೆ. ಅದಕ್ಕೀಗ ಸಮಜಾಯಿಷಿ ಕೊಡೋದಕ್ಕೆ ಈಗಾಗಲೇ ನಾವು ಆಕ್ಷನ್ ತಗೊಂಡಿದ್ದೀವಿ, ಸ್ಟಡಿವಾಗಿ ಇವತ್ತು ವೈಫಲ್ಯ ಎದ್ದಿದ್ರಿಂದ ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡು ಸಸ್ಪೆಂಡ್. ಮೊನ್ನೆ ಯಾಕೆ ಮಾಡ್ಲಿಲ್ಲ? ಇಲ್ಲಿ ಸಸ್ಪೆಂಡ್ ಮಾಡಿರೋ ಅಧಿಕಾರಿ ಯಾರು? ಇಲ್ಲಿ ಅಶೋಕ್ ಕುಮಾರ್ ಅಂತ ಹೇಳಿ ಈ ಇಷ್ಟು ಜನ ಸೇರ್ಸೋರಲ್ಲ ಈಗ ಇದರಲ್ಲಿ FIR ಅಲ್ಲಿ ಈ ಶೀಟ್ಗಳಲ್ಲಿ ಸೇರಿಸಿ ಸೈನ್ ಹಾಕಿರೋ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿ ಇದನ್ನ ಈ ಹೆಸರುಗಳನ್ನ ಹೇಗೆ ನೀವು ನಂಬ್ತೀರಿ ಸರ್? ಒಂದು ಇಷ್ಟೆಲ್ಲ ಇನ್ಸಿಡೆಂಟ್ ಆಗುತ್ತೆ, ಎಫ್ಐಆರ್ ಕೂಡ ನಕಲಿ ಅನ್ನುವಂಥದ್ದು ಸರ್. ಏನ್ ಸಂದೇಶ ಕೊಡಬೇಕು? ಇಲ್ಲ, ನಕಲಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ನಕಲಿ ಅಂತ ಹೇಳ್ತಿಲ್ಲ, ನೀವು ರೈಸ್ ಮಾಡಿದ್ರಿ, ನಿಮಗೆ ಡೌಟ್ ಶುರುವಾಯ್ತು ಇಲ್ಲಿ. ಯಾಕೆ ಅಂದ್ರೆ ನೀವು ನನಗೆ ಹೇಳ್ತಿರ್ತೀರಿ ಇಲ್ಲಿ 1:30 ಗಂಟೆ ರಾತ್ರಿ ಅವನ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿತಾ ಇದ್ದೆ ಅಂತ ಹೇಳ್ಕೊಂಡವನು. ಈ ಹೇಳಿಕೆ ಕೊಟ್ಟವನು ಪೊಲೀಸ್ ಆಫೀಸರ್ ವೈದ್ಯರ ಮುಂದೆ ಈ ಸಮ್ಮುಖದಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಈ ಹೆಸರುಗಳೆಲ್ಲ ಕೊಟ್ಟವನು. ಅದ್ ಹೆಂಗೆ ಇವನಿಗೆ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದನಿಗೆ ಇಲ್ಲಿ ಇವರೆಲ್ಲ ಮಾಡೋರು ಅಂತೇಳಿ ಇವನಿಗೆ ಹೆಂಗೆ ಗೊತ್ತಾಯ್ತು ಈ ಹೆಸರುಗಳು? ಮುಸಲ್ಮಾನ್ ಬಂಧುಗಳದೇ ಇರಲಿ, ಹಿಂದೂ ಸಮಾಜದವ್ರದೇ ಇರಲಿ, ಯುವಕರು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಂಡು ಅಲ್ಲಿ 1:30 ಗಂಟೆ ರಾತ್ರಿ ಆಸ್ಪತ್ರೆಯಲ್ಲಿ ಹೇಳಿಕೆ ಕೊಟ್ಟವನಲ್ಲ, ಅವನಿಗೆ ಈ ಹೆಸರುಗಳೆಲ್ಲ ಹೆಂಗೆ ಅವನಿಗೆ ನೆನಪಾಯ್ತು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.